ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನೀಗ ವಾಂಗಿಬಾತ್ ಮಾಡುತ್ತಿದ್ದೇನೆ. ಹೇಗೆ ಮಾಡುವುದನ್ನು ನೋಡುவோಣ ಬನ್ನಿ. ಈಗ ಬಾಂಡಲಿ ಇಟ್ಟಿದ್ದೇನೆ. ನಂತರ ಎಣ್ಣೆಯನ್ನು ಹಾಕುತ್ತಿದ್ದೇನೆ. ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ. ನಂತರ ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಉದ್ದುದ್ದ ಬದನೆಕಾಯಿಯನ್ನು ಹೆಚ್ಚಿರುವುದನ್ನು ಇದಕ್ಕೆ ಹಾಕಿ ಸ್ವಲ್ಪ ಸಿಡಿಯುತ್ತೆ, ಹುಷಾರಾಗಿ ಹಾಕಿ. ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ ಬದನೆಕಾಯನ್ನು ಚೆನ್ನಾಗಿ ಹೀಗೆ ಬಾಡಿಸಿ ಹೀಗೆ ಮಾಡಿದ ನಂತರ ಪ್ಲೇಟಿಗೆ ತೆಗೆಯೋಣ. ನಂತರ ಪುನಃ ಅದೇ ಎಣ್ಣೆಗೆ ನಾನು ಸಾಸಿವೆ ಹಾಕುತ್ತಿದ್ದೇನೆ. ಸಾಸಿವೆ ಚಟಪಟ ಅನ್ನಿಸಿದ ತಕ್ಷಣ ಕಡಲೆಬೇಳೆ ಹಾಕ್ತೇನೆ, ಉದ್ದಿನ ಬೇಳೆ ಹಾಕುತ್ತೇನೆ. ನಂತರ ಗೋಡಂಬಿ ಸೇರಿಸುತ್ತೇನೆ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವವರೆಗೂ ರೋಸ್ಟ್ ಮಾಡಿ ಈಗ ಆಗಿದೆ. ಈಗ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಉದ್ದಕ್ಕೆ ಹೆಚ್ಚಿಸಿರುವ ಈರುಳ್ಳಿ, ಈಗ ಫ್ರೈ ಮಾಡಿ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಫ್ರೈ ಮಾಡಿ ಈರುಳ್ಳಿ ಫುಲ್ಲು ಬಾಡಬೇಕಂತ ಏನಿಲ್ಲ. ನಂತರ ಟೊಮೊಟೊ ಹಾಕಿ ಅರಿಶಿನ ಪುಡಿ ಸೇರಿಸಿ ಈಗ ಟೊಮೊಟೊ ಬಾಡುವವರೆಗೂ ಫ್ರೈ ಮಾಡಿ.
ಈಗ ಬಾಡಿದೆ ಫ್ರೆಂಡ್ಸ್. ಇದಕ್ಕೆ ಈಗ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ರಸ ತೆಗೆದಿಟ್ಟಿದ್ದೇನೆ. ರಸವನ್ನು ಸೇರಿಸೋಣ. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಕುದಿಯಲಿ. ಕುದಿಯುತ್ತಿದೆ. ಸ್ವಲ್ಪ ಬೆಲ್ಲವನ್ನು ಸೇರಿಸೋಣ. ಈಗ ಇದಕ್ಕೆ ನಾನು ಮುಂಚೆನೇ ರೆಡಿ ಮಾಡಿಟ್ಟ ವಾಂಗಿಬಾತ್ ಪೌಡರ್ 2 ಸ್ಪೂನನ್ನು ಸೇರಿಸುತ್ತೇನೆ. ಈಗ ಗೊಜ್ಜು ಆಗಿದೆ. ಪುಡಿಯನ್ನು ಸೇರಿಸಿದ ನಂತರ ಜಾಸ್ತಿ ಹೊತ್ತು ಬೇಯಿಸಬಾರದು. ಈ ಸಮಯದಲ್ಲಿ ನಾವು ಮುಂಚೆ ತೆಗೆದಿಟ್ಟ ಬದನೆಕಾಯಿಯನ್ನು ಸೇರಿಸೋಣ. ಸೇರಿಸಿ ಮಿಕ್ಸ್ ಕೊಡೋಣ. ಈಗ ಗೊಜ್ಜು ಆಗಿದೆ ಫ್ರೆಂಡ್. ನೀವು ನೋಡ್ತಾ ಇರ್ಬೋದು, ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ಈ ಸಮಯದಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಹಾಕಿ ಸ್ಟವ್ ಆಫ್ ಮಾಡೋಣ. ಈಗ ಮುಗೀತು ಫ್ರೆಂಡ್. ಅನ್ನ ಕೂಡ ಮುಗಿಯಿತು. ಈಗ ಗೊಜ್ಜನ್ನು ಕಳಿಸೋಣ. ನೋಡಿ ಫ್ರೆಂಡ್ಸ್, ಈಗ ಅನ್ನ ಹಾಕ್ತೇನೆ. ಮಿಕ್ಸ್ ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಇದನ್ನು ತಿಂತಾಯಿದ್ರೆ ಅಮೃತಕ್ಕೆ ಸಮಾನ.